ನಾವು ಜಾಬ್ ಅಪ್ಲಿಕೇಶನ್ ಮುಗಿಸಿದ್ದೀವಿ, ಒಂದು ಗ್ರಾಮರ್ನ ನೋಡಿದ್ದೀವಿ. ಅದಾದ ನಂತರ ಅಡ್ವರ್ಟೈಸ್ಮೆಂಟ್ನು ಕೂಡ ನಾವು ಎಕ್ಸಾಂಪಲ್ ಮೂಲಕ ಹೇಳಿದ್ದೀನಿ. ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಆದಮೇಲೆ ಇಲ್ಲೊಂದು ಮೆನ್ಷನ್ ಮಾಡಿದರೆ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಅಂತ ನೋಡಿ. 6th ಮೇನಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಅಂತ ಇದೆ, 10 ಮಾರ್ಕ್ಸ್ಗಿದೆ. 2 ಬರೀಬೇಕಲ್ವಾ, ಅದಕ್ಕೋಸ್ಕರ ಒಂದು ಅಡ್ವರ್ಟೈಸ್ಮೆಂಟ್ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ಪೋಸ್ಟರ್ ಡಿಸ್ಕಸ್ ಮಾಡೋಣ. ಪೋಸ್ಟರ್ ಯಾವ ರೀತಿ ಪೋಸ್ಟರ್ ಮೆನ್ಷನ್ ಮಾಡ್ಬೋದು ಅಂತ. ಓಕೆ, ಈ ಒಂದು ಗ್ರಾಮರ್ನ ಇವಾಗ ಡಿಸ್ಕಸ್ ಮಾಡೋಣ. ನೋಡಿ, ಒಂದು ಜಾಬ್ ಅಪ್ಲಿಕೇಶನ್ ಆಗಿದೆ ಅಲ್ವಾ. ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಹೇಳಿದ್ದೀನಿ ಏನೇನು ಇರಬೇಕು ಅಂತ. ಮುಖ್ಯವಾಗಿ ಪೋಸ್ಟರ್ ಅಂದರೆ ನಾರ್ಮಲಿ ಒಂದು ಬಾಕ್ಸ್ ಹಾಕ್ಬೇಕು ಮೊದಲು ನೀವು. ಅದಾದಮೇಲೆ ಆ ಒಂದು ಕಂಪ್ನಿ ನೇಮ್ ಹಾಕಬೇಕು, ಆಮೇಲೆ ಆ ಒಂದು ಪ್ರಾಡಕ್ಟ್ ನೇಮ್ ಹಾಕಬೇಕು. ಅದಾದ ನಂತರ ಆ ಒಂದು ಸ್ಲೋಗನ್ ಕೊಡಬೇಕು ನೀವು, ಯಾವ ರೀತಿ ಘೋಷವಾಕ್ಯ ಕೊಡಬೇಕು ಅಂತ. ಅದಾದಮೇಲೆ USP, ಮುಖ್ಯವಾಗಿ USP ಇರಬೇಕು, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಇರಬೇಕು. ಅಲ್ಲಿ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಈ ಒಂದು ಸ್ಲೋಗನ್ ಇರಬೇಕು, USP ಇರಬೇಕು, ಅದಾದ ನಂತರ ಲೋಗೋ ಇರಬೇಕು. ಈ ಒಂದು ಕಂಪ್ಲೀಟ್ ಆಗಿ ಈ ಒಂದು ರೀತಿಯಾಗಿ ಒಂದು ಕೊನೆಗೆ ಒಂದು ಆಫರ್ ಕೂಡ ಕೊಡ್ಬೋದು. ಅದಾದ ನಂತರ ಇಲ್ಲಿ ವಿಸಿಟ್ ಹಸ್ ಅಂತ ಇದೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ನೇಮ್ ಕೊಟ್ಟಿರಬೇಕು ಕೆಳಗಡೆ. ಅದಾದ ನಂತರ ಇಲ್ಲಿ ಕಸ್ಟಮರ್ ಕೇರ್ ಇದೆ, ಕಸ್ಟಮರ್ ಕೇರ್ ನಂಬರ್ ಕೂಡ ಹಾಕಿ. ಪ್ರತಿಯೊಂದಕ್ಕೂ ಸೇಮ್ ಅಂದರೆ ಸೇಮ್ ಹಾಕ್ಬೋದು, ನಂಬರ್ ಸೇಮ್ ಹಾಕ್ಬೋದು, ಬಟ್ ವೆಬ್ಸೈಟ್ ಚೇಂಜ್ ಮಾಡಿ ಹಾಗೆ ಪ್ಲೇಸ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇದಿಷ್ಟು ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಆಗಿದೆ, ನೀವು ಆಗುತ್ತೆ ನಿಮಗೆ. ನೆಕ್ಸ್ಟು ಈ JSS ಕಾಲೇಜ್ ಅಂತ ಹಾಕಿ, ಮೈಸೂರು ಕಾಲೇಜು. ಬೇರೆ ನೀವು ಯಾವ ಕಾಲೇಜ್ ಬೇಕಾದ್ರೂ ಹಾಕಿ, ಬಟ್ ನಮ್ಮ ಕಾಲೇಜ್ ನೀವು ಹಾಕ್ಬೇಡಿ ಅಷ್ಟೇ. ಅದಾದ ನಂತರ ಡೊನೇಟ್ ಬ್ಲಡ್ ಸೇವ್ ಲೈಫ್ ಅಂತ ಇದೆ, ಅದನ್ನು ನೀವು ನೋಡ್ಕೋಬೇಕು. ಅಂದರೆ ನೆಕ್ಸ್ಟ್ ಕೊಟೇಶನ್ ಬರುತ್ತೆ. ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರೆ ಅಂದರೆ ಒಂದು ಘೋಷವಾಕ್ಯ ಬರುತ್ತೆ, ಒಂದು ಬ್ಲಡ್ ಡೊನೇಟ್ ಮಾಡಿ ಜೀವಗಳನ್ನ ಉಳಿಸಿ ಅಂತ ಒಂದು ಘೋಷವಾಕ್ಯ ಹಾಕ್ಬೇಕು, ನೀವು ಕೊಟೇಶನ್ ಹಾಕಬೇಕು. ಅಡ್ವರ್ಟೈಸ್ಮೆಂಟಲ್ಲೂ ಇದರಲ್ಲೂ ಏನು ಸೇಮ್ ಅಂದರೆ ನಾರ್ಮಲಿ ಲೋಗೋ ಸೇಮ್ ಇದೆ ಅಲ್ವಾ, ಇಲ್ಲೊಂದು ಲೋಗೋ ಇದೆ, ಅಲ್ಲೂ ಕೂಡ ಒಂದು ಲೋಗೋ ಇದೆ. ಅದಾದ ನಂತರ ಇಲ್ಲಿ ಕೊಟೇಶನ್ ಇದೆ, ಅಲ್ಲೂ ಕೂಡ ಕೊಟೇಶನ್ ಇದೆ. ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಪೋಸ್ಟರ್ ಮೇಕಿಂಗ್ನಲ್ಲಿ USP ಇರಲ್ಲ, ನೆನಪಿರಲಿ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಇರಲ್ಲ ಪೋಸ್ಟರ್ ಮೇಕಿಂಗ್ನಲ್ಲಿ. USP ಇರಲ್ಲ. ಓಕೆ, ಇಲ್ಲಿ ಏನಿರುತ್ತೆ ಅಂದರೆ ಕೊಟೇಶನ್ ಇರುತ್ತೆ. ಅದಾದ ನಂತರ JSS ಕಾಲೇಜ್ ಯಾವ ಒಂದು ಕಾಲೇಜ್ ಆರ್ಗನೈಸ್ ಮಾಡಿದ್ದಾರೆ, ಆಮೇಲೆ ಕೊಟೇಶನ್ ಇದೆ, ಅದು ಯಾವ ಒಂದು ನೆಕ್ಸ್ಟ್ ಯಾವ ಒಂದು ಸಂಸ್ಥೆ ಆರ್ಗನೈಸ್ ಮಾಡಿದೆ ಅಂತ ಸಿಂಪಲ್ ಆಗಿ. ಅಲ್ಲಿ ಯಾವುದು ಸಂಸ್ಥೆ ಈಗ ನಾವು ಹೋದ ವರ್ಷ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕಡೆಯಿಂದ NSS ಕಡೆಯಿಂದ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಇಲ್ಲಿ NSS ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಹಾಕ್ಬೋದು, ಈ ಒಂದು RSS ರೆಡ್ ಕ್ರಾಸ್ ಬಿಟ್ಟು. ಅದಾದ ನಂತರ ಡೇಟ್ ಹಾಕಬೇಕು, ಯಾವೊಂದು ಡೇಟಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ ಅಂತ. ನೀವು ಅಕಸ್ಮಾತ್ ಸೇಮ್ ಟು ಸೇಮ್ ಏನೋ ಕ್ವಶನ್ ಬಂದ್ಬಿಟ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ, ಆವಾಗ ಡೇಟ್ ಹಾಕಿ 5/1/2026 ಅಂತ. ಯಾಕಂದರೆ 6ಕ್ಕೆ ಎಕ್ಸಾಮ್ ಅಲ್ವಾ, ಅದಕ್ಕೋಸ್ಕರ ಹಿಂದಿನ ಡೇಟ್ ಹಾಕಿ. ಅದಾದ ನಂತರ 11:30 to 1:30 ಗಂಟೆ, ಎಷ್ಟು ಗಂಟೆ ಅಂದರೆ ಎಷ್ಟು ಗಂಟೆ ನಡೀತಾ ಇದೆ ಅಂತ. ಸಾರಿ, ಇಲ್ಲಿ ಹಾಕಂದು ಮರ್ತೋಗಿದ್ದೀನಿ. ಇಲ್ಲಿ ಮೆನ್ಷನ್ ಮಾಡಕ್ಕೆ ನೀವು 11:30 to 1 PM. ಇಲ್ಲಿಯ ತನಕ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ ಅಂತ. ಇಷ್ಟು ಟೈಮಿಂಗ್ ಗಂಟ 11:30 AM ಇಂದ 1 PM ವರೆಗೂ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ. ಓಕೆ, ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಈ ಒಂದು ಏನಾದರೂ ಸಮಸ್ಯೆ ಆಗಿದ್ರೆ ಅಥವಾ ನಮಗೇನೋ ಪ್ರಾಬ್ಲಮ್ ಇದ್ರೆ ಬ್ಲಡ್ ಡೊನೇಷನ್ ಅಂತ ಟೈಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕಿರೋ ಹೆಸರು ಬೇಕಲ್ವ, ಯಾರಾದರೂ ಆ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿ ಇರಬೇಕಲ್ವ, ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಪ್ರವೀಣ್ ಅಂತ ಹಾಕಿ. ಕಾಂಟ್ಯಾಕ್ಟ್ ನಿಮ್ಮ ಯಾವ ಬೇಕಾದ್ರೂ ನೇಮ್ ಹಾಕ್ಬೋದು. ಅದಾದ ನಂತರ ಅವ್ರ ನಂಬರ್ ಹಾಕಿ. ಅದಾದ ನಂತರ ಮುಖ್ಯವಾಗಿ ಲೋಗೋ ಹಾಕಬೇಕು. ಲೋಗೋ ನೋಡಿ ಆದಷ್ಟು ಟ್ರೈ ಮಾಡಿ ಬಿಡಿಸೋಕೆ. ಇಲ್ಲಿ ಬ್ಲಡ್ ಆಗಿರುವಂಥ ಒಂದು ಚಿಕ್ಕ ಒಂದು ಡ್ರಾಪ್ ಹಾಕಿ ಈ ಒಂದು ರೀತಿಯಾಗಿ. ಅದಾದ ನಂತರ JSS ಕಾಲೇಜ್ ಪೋಸ್ಟರ್ ಮೇಕಿಂಗ್ 5 ಮಾರ್ಕ್ಸ್ದು. ಓಕೆ, ಥ್ಯಾಂಕ್ ಯು.